ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು, ಮನೆಗಳಿಗೆ ನೀರು ನುಗ್ಗೋದು, ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ. ಮೊನ್ನೆ ನಾವು ಒಂದು ವಾರದ ಹಿಂದೆ ಮುಖ್ಯಮಂತ್ರಿಗಳು, ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಇದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಂಡಿದ್ವಿ. ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರಗುಪ್ಪೆನಲ್ಲಿ ಒಂದು CDS ಕಾಲುವೆನೂ ಬ್ರೀಚ್ ಆಗಿದೆ. ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಏನಿದೆ, ಇಲ್ಲಿ ಭಾಳ ದಿವಸದಿಂದ ಕಳೆದ 20 ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ. ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ, ಒಂದು ವಾರಗಟ್ಟಲೆ ನಾವು ಮನೆ ಖಾಲಿ ಮಾಡ್ತಿದ್ದೋ ಅಂತೇಳಿ. ರವಿಯವರು ಈ ಸರಿ ಶಾಸಕರಾದ ಮೇಲೆ 15ರಿಂದ 20 ಕೋಟಿ 10 ಕೋಟಿ ಇದನ್ನು ತಡೆಗೋಡೆನ ಮಾಡಿಸಲಾಗಿ ನೀರು ನುಗ್ಗೋದು ತಪ್ಪಿದೆ. ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ. ಅದಲ್ಲದೆ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ, ಆ ನೀರೇನು ಓವರ್ಫ್ಲೋ ಆಗ್ತಾಯಿದೆ, ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ 2.5 ಕಿಲೋಮೀಟ್ರಿಗೆ 15 ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ. ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ 2 ಕೋಟಿ ಆಗಿದೆ. ಒಳಗಡೆ 15 ಕಾಲಿಗೂ 15, ಒಟ್ಟು ಟೋಟಲಿ 41 ಕೋಟಿ ಇದೊಂದೇ ವಾರ್ಡಿಗೆ, ಮೂರನೇ ವಾರ್ಡಿಗೆ ಕಂಪ್ಲೀಟ್ ಇದು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದಷ್ಟು ಭಾಗ CBIನಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ. ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ CA ಸೈಟ್ ಇರ್ತಕ್ಕಂಥವು ಆ್ಯಕ್ಷನ್ ಆಗದೆ ಇರೋದ್ರಿಂದ, ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಬಟ್ಟು ರವಿಯವರು ಎಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ, ಎಷ್ಟು ಒಬ್ಬ ಶಾಸಕರಾಗಿ ಮಾಡಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ದಾರೆ. ಆದರೂ ಒಂದೇ ಸಲ ಎಲ್ಲವೂ ರಿಲೀಫ್ ಆಗಲ್ಲ. ಮಳೆ ನಮ್ಮ ಜೊತೆಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದ್ರೂ ಅದು ಮೀರಿ ಸಮಸ್ಯೆ ಆಗುತ್ತೆ. ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತೊಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ. ನಮ್ಮ DC ಅವರು ಇಲ್ಲೇ ಇದ್ದಾರೆ. ಸೊ ಮೂಡ ಅಧ್ಯಕ್ಷರು ಇದ್ದಾರೆ, ಕಮಿಷನರು ಇದ್ದಾರೆ, ಎಲ್ಲ ಇದ್ದಾರೆ. ಈ 41 ಕೋಟಿ ಅಲ್ಲದೆ ಈ ಮಳೆ ಹಾನಿಯಿಂದ ಇವತ್ತಾಗಿರ್ತಕ್ಕಂಥ ಡ್ಯಾಮೇಜಿನಲ್ಲಿ ಏನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ ಸೊ ಅದನ್ನೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ, ಸೊ ಏನು ರೆವಿನ್ಯೂ ಇಲಾಖೆಯಿಂದ ಬರೋ ಗ್ರ್ಯಾಂಟು, ನಗರಸಭೆ ಇರೋ ಗ್ರ್ಯಾಂಟು ಎಲ್ಲವನ್ನು ತೊಗೊಂಡು ಒಂದಷ್ಟು ಜನರಿಗೆ ತೊಂದರೆ ಆಗದಂಗೆ ಮಾಡಲಿಕ್ಕೆ ಕೇರ್ ತಗೋತಾರೆ. ಪ್ರತಿ ಬಾರಿ CBI ಅಂತಾರೆ, CBI ಪ್ರಕರಣ ಎಲ್ಲಿಗೆ ಬಂದಿದೆ ಅಂತ? ಏನಿಲ್ಲ, ಎಲ್ಲ ರೆಕಾರ್ಡು ಅಲ್ಲೇ ಇದೆ. CBI ನಮ್ಮ ಕೈಲಿಲ್ಲ, ಕೋರ್ಟು ನಮ್ಮ ಕೈಲಿಲ್ಲ, ಅವ್ರ ತೀರ್ಮಾನ. ಆದರೆ ಈಗ ಇಲ್ಲಿಂದ ಅಪೀಲ್ ಮಾಡಿ ಸಾರ್ವಜನಿಕರಿಂದ ಈ ಥರ ತೊಂದರೆ ಆಗ್ತಾಯಿದೆ, ನಮಗೆ ನಿಮ್ಮ ಕೇಸ್ ಒಂದು ಕಡೆ ಇದ್ದರೆ ನಮಗೆ ಅನುಕೂಲ ಆಗುವಂಥದ್ದು, ನಮ್ಮ ಅಭಿವೃದ್ಧಿ ಮಾಡಲಿಕ್ಕೋ ಅಥವಾ ಟ್ಯಾಕ್ಸ್ ಕಟ್ಟಲಿಕ್ಕೋ ರಸ್ತೆ ಮಾಡಲಿಕ್ಕೋ ನಮಗೆ ಸ್ವಲ್ಪ ಡೈರೆಕ್ಷನ್ ಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಸೊ ರವಿಯವರೇ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದಾರೆ. ಜನರು ಹೊಸ ಅಪೀಲ್ ಮಾಡಲಿಕ್ಕೆ ತಯಾರಿದ್ದಾರೆ. ಅದರಿಂದ ಅದಾದಮೇಲೆ ನೋಡೋಣ ಮಾಡಿ. ಜಿಲ್ಲೆಯಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ? ಜಿಲ್ಲೆ ಇಡೀ ರಾಜ್ಯದಲ್ಲಿ ನಮಗೀಗ 13 ಲಕ್ಷ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 80 ಹೆಕ್ಟೇರ್ಸ್ ಅಂದಾಜು. ಬಟ್ ಅದೇನಾಗುತ್ತೆ, ನಿನ್ನೆ ಮೊನ್ನೆ ಮಾಡಿರೋದೆಲ್ಲನೂ ಇನ್ನೂ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಇವತ್ತು ನಾಳೆ ಮಳೆ ನಿಂತ ಮೇಲೆ ಮಾಡಲಿಕ್ಕೆ ಸಾಧ್ಯ. ಇನ್ನೂ ಪಕ್ಕಾ ರಿಪೋರ್ಟ್ ಇರಲ್ಲ. ಇಲ್ಲಿವರೆಗೆ 70ರಿಂದ 80 ಲಕ್ಷ ಹೆಕ್ಟೇರ್ಸ್ ಈ ನಮ್ಮ ಜಿಲ್ಲೆನಲ್ಲಾಗಿದೆ. ಇಡೀ ರಾಜ್ಯದಲ್ಲಿ 80 ಹೆಕ್ಟೇರ್ಸ್, 80 ಲಕ್ಷ ಅಲ್ಲ. 12ರಿಂದ 13 ಲಕ್ಷ ಹೆಕ್ಟೇರ್ಸು ಇಡೀ ರಾಜ್ಯದಲ್ಲಾಗಿದೆ. ಒಂದೆರಡು ಮಳೆಗೆ ಈ ರೀತಿ ಸಮಸ್ಯೆ ಆಗ್ತದೆ ಅಂತಂದ್ರೆ ಅಂದರೆ ಕೆರೆ ಹೂಳನ್ನ ಎತ್ತಿಸಿರೋದಕ್ಕೆ ಕಾರಣ ಅಂತದ? ಸರಿಯಪ್ಪ, ಇದೇ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಸಮಸ್ಯೆನ ಇವತ್ತೇ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಈಗ ಜನರಿಗೆ ತೊಂದರೆ ಆಗದಂಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಮಾಡೋಣ. ಸೊ ಈಗ ಕಾವೇರಿ ನಿಗಮದಲ್ಲಿ ಕೆರೆ ಹೂಳೆತ್ತಬೇಕು, ಕಾಲುವೆನ ಮಾಡರ್ನೈಸೇಷನ್ ಮಾಡಬೇಕು ಅಂದರೆ ಒಂದು 3 ವರ್ಷ ಪೂರ್ತಿ ಕಾಲುವೆ ನಿಲ್ಲಿಸ್ಬೇಕು. 3 ವರ್ಷ ಕಾಲುವೆ ಕೆಲಸನ ಪೂರ್ಣ ನೀರನ್ನು ನಿಲ್ಲಿಸಿ ಆ ನಂತರ ಅಷ್ಟು ಒಂದು ಕನಿಷ್ಠ ಒಂದು 5,000 ಕೋಟಿಯನ್ನು ಸಂಪೂರ್ಣ ನಿಗಮದಲ್ಲಿ ಕಾವೇರಿ ಅಚ್ಚುಕಟ್ಟಿನಲ್ಲಿ ಒದಗಿಸಿದ್ರೆ ಆವಾಗ ಸಂಪೂರ್ಣ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಆಗದೇನಿಲ್ಲ, ಕೇಳಿಲಿ. ಸೊ ಹೌದು, ಜನರು 1 ವರ್ಷ ಒಂದು ಬೆಳೆನ ಅವರು ತಡ್ಕೋಬೇಕಾಗತ್ತೆ.
ಈಗ ಆಲ್ರೆಡಿ ಅಲ್ಲಲ್ಲೇ ಮಾಡ್ರನೈಸೇಷನ್ಗೆ 2,000 ಕೋಟಿ ಹೆಚ್ಚು ಕಡಿಮೆ ಇಡೀ ಜಿಲ್ಲೆ ಒಳಗಡೆ ಹೇಮಾವತಿ ಮತ್ತು ಕಾವೇರಿ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಸೊ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಇಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಸಹ ಟೆಂಡರ್ ಆಗ್ತಾಯಿದೆ, ಕೆಲಸ ಕೆಲವು ಆಗ್ತಾಯಿದೆ. ಇನ್ನು ನಾವು ಬಹುಶಃ ಸಂಪೂರ್ಣವಾಗಿ ಸೊ ಹೇಮಾವತಿ ಮತ್ತು ನಮ್ಮ KRS ಅಚ್ಚುಕಟ್ಟಿನಲ್ಲಿ ಮಾಡ್ರನೈಸೇಷನ್ ಆಗಿ ಸೊ ನೀರು ಥೈಲ್ಯಾಂಡಿಗೆ ತಲುಪಬೇಕು, ಈ ಥರ ಓವರ್ಫ್ಲೋ ಆಗಬಾರ್ದು, ಮಳೆ ಹೋದಾಗ ಹಾನಿ ಆಗಬಾರ್ದು ಅಂತ ಅಂದರೆ ಬಹುಶಃ ಒಂದು 5,000 ಕೋಟಿ ಸೊ ಮಂಜೂರು ಮಾಡಬೇಕಾಗತ್ತೆ. ಆ 5,000 ಕೋಟಿ ಮಾಡೋ ಟೈಮ್ನಲ್ಲಿ ಸೊ ರೈತರು ಸಹ 1 ವರ್ಷ 2 ವರ್ಷ ಸಂಪೂರ್ಣವಾಗಿ ಬೆಳೆಯನ್ನು ಆಯಿತು, ಮುಂದೆ 50 ವರ್ಷ ನಮ್ಗೆ ಅನುಕೂಲ ಆಗಬೇಕು ಅಂದರೆ 2 ವರ್ಷ ನಾವು ಬೆಳೆಯೋದನ್ನ ಕನಿಷ್ಠ 1 ವರ್ಷನಾದ್ರು ನಿಲ್ಲಿಸ್ಕೊಡ್ತೀವಿ ಅಂತ ಅಂದರೆ ಒಂದು ಕಡೆ ದುಡ್ಡು ಪೂರ್ಣ ಪ್ರಮಾಣದಲ್ಲಿ ರಿಲೀಸ್ ಆಗಬೇಕಾಗುತ್ತೆ, ಒಂದು ಕಡೆ ರೈತರು ಸಹ ಸ್ಪಂದಿಸಬೇಕಾಗುತ್ತೆ. ಈಗ ಮದ್ದೂರಿನಲ್ಲಿ ನಮ್ಮ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ. ಮದ್ದೂರಿನಲ್ಲಿ ನಮ್ಮ ರೈತರಿಗೆ ಕನ್ವಿನ್ಸ್ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೆ ನೀರು ಕೊಡಿ, ನಿಮ್ಮ ಕೆಲಸ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವೆಲ್ಲ ಇರುತ್ತೆ. ನಾವು ರೈತರನ್ನ ಒಂದೇ ಸಾರಿ ಇದು ಮಾಡಲಿಕ್ಕಾಗಲ್ಲ, ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸೋವಂಥ ಕೆಲಸ ಮಾಡ್ತೀವಿ. ಕೆಲವು ಕಡೆ ಬೆಳೆ ಹಾನಿಯಾಗಿದೆ, ಮನೆ ಗೋಡೆಗಳು ಕುಸಿತಾಗಿದೆ, ಪರಿಹಾರ ಏನು ತೊಂದರೆ ಇಲ್ಲ. ಪರಿಹಾರ ಏನು ನಮ್ಮಲ್ಲಿ DC ಅವ್ರ ಹತ್ರ ದುಡ್ಡಿದೆ, ಸರ್ವೆ ಮಾಡ್ತಾರೆ, ರಿಪೋರ್ಟ್ ತೊಗೊಂಡು ಪರಿಹಾರ. ನೀವೇನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀರಾ ಸರ್? ಈಗ ಇದು ಹಲವು ವರ್ಷಗಳಿಂದ ಇರುವಂಥದ್ದು, ನಾವು ಸಾಕಷ್ಟು ವರ್ಷಗಳಿಂದ ಸುದ್ದಿಗಳು ಮಾಡ್ಕೊಂಡ್ಬಂದಿದ್ದೀವಿ, ಹಲವಾರು ಸರ್ಕಾರಗಳು ಬಂದಿದೆ. ಈ ನಿಮ್ಮ ಸರ್ಕಾರದಿಂದ ಏನಾದರೂ ಮುಕ್ತಿ ಸಿಗುತ್ತಾ? ನೋಡೋಣ, ಅಲ್ಲಿ ನೋಡಿಬಿಟ್ಟು ನಾನು ಅಲ್ಲಿ ಶಾಸಕರು ಇದ್ದಾರೆ, ಅಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಅಲ್ಲಿ ಏನು ಸಿಚುವೇಶನ್ ಇದೆ, ಯಾವಾಗಲಿಂದ ಈ ಪ್ರಾಬ್ಲಮ್ ಇತ್ತು, ಏನು ಕೇರ್ ತಗೊಂಡಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ನೋಡಿ ಹೇಳ್ತೀನಿ. ದೇವೇಗೌಡರು ವಿಚಾರಿಸ್ಕೊಂಡಿದ್ದೀನಿ ಬೇರೆಯವ್ರ ಮೂಲಕ, ಅವ್ರ ಹತ್ರ ನೇರವಾಗಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಪ್ರಯತ್ನ ಮಾಡಿಲ್ಲ. ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ಇದ್ದೀನಿ ನಾನು. ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದರು, ನಿನ್ನೆನೋ ಅಥವಾ ಇವತ್ತೋ ಡಿಸ್ಚಾರ್ಜ್ ಆಗುತ್ತೆ, ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ. ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ, ಒಳ್ಳೆಯದಾಗಲಿ, ಅವ್ರ ಆರೋಗ್ಯ ಚೇತರಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಬಯಸ್ತೀವಿ. ಥ್ಯಾಂಕ್ ಯು.